ಇದನ್ನ ಮಾಡಿದ್ರೆ ನೀವು ಬುಕ್ ಬರೀರಿ ಅಂತ ಅವರೇ ಎಲ್ಲ ಸಪೋರ್ಟ್ ಮಾಡ್ತಾ ಬಂದ್ರು. ಬುಕ್ ಬರೀರಿ ನಮ್ಗೆ ಬಿಡ್ಬೇಕು ಅಂತ ಬೇರೆ ಬೇರೆ ಕಡೆಯವರೆಲ್ಲ. ಈಗ ನಾನು ಥೆರಪಿ ಕ್ಲಾಸಸ್ ಬೇರೆ ಅಂದ್ರೆ ಕಂಡಕ್ಟ್ ಮಾಡ್ತೀನಿ. ಜನರಲ್ ಕ್ಲಾಸ್ ಅಮೃತ ಯೋಗ ಕೇಂದ್ರ ಅಂತ ಶ್ರೀನಗರಲ್ಲಿ ಬೆಳಿಗ್ಗೆಯಿಂದ ಬ್ಯಾಚ್ ನಡೀತಾ ಇರುತ್ತೆ. 6 to 7 ಅದು ನಾರ್ಮಲ್ ಬ್ಯಾಚ್. ಅಂದ್ರೆ ಅದರಲ್ಲಿ ಈಗ ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ, ಚಂದ್ರ ನಮಸ್ಕಾರ, ಆಸನ, ಪ್ರಾಣಾಯಾಮ, ಮೆಡಿಟೇಷನ್ ಕಂಪ್ಲೀಟ್ ಆಗಿ ಕವರ್ ಮಾಡುವಂಥದ್ದು. ಬಟ್ ಅದು ಜನರಲ್ ಆಗಿ ನಮ್ಮ ಬಾಡಿ ಫಿಟ್ನೆಸ್ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರೋರು ಅಂದ್ರೆ ಇವಾಗ ಶುಗರ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗುವಂತ ಆಸನನೇ ಬೇಕು. ಅವ್ರ ಬಾಡಿ ಯಾವ ರೀತಿ ಇದೆ, ಅವ್ರ ವೆಯ್ಟ್ ಎಷ್ಟಿದ್ದಾರೆ, ಒಬೆಸಿಟಿ ಇದ್ದಾರೆ, ಅದಕ್ಕೆ ಬೇರೆ ಈ ರೀತಿ ಪರ್ಟಿಕ್ಯುಲರ್ ಒಂದು ಪರ್ಸನ್ ಅನ್ನ ತಗೊಂಡು ಅವ್ರ ಹಿಸ್ಟ್ರಿ ತಗೊಂಡು ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂದ್ರೆ ಶುಗರಿಗೆ ಏನೇನ್ ಮಾಡೋದು, ಯಾವ ಮುದ್ರಾ ಮಾಡಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು, ಯಾವ ಆಸನಾಸ್ ಮಾಡಬೇಕು, ಈ ರೀತಿ ಕಾಂಬಿನೇಷನ್ ಮಾಡ್ತೀವಿ. ಅದು ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಕಂಪ್ಲೀಟ್ ಇದನ್ನ ತರಿಸಿ ಬಿಡ್ಬೋದು, ನಾರ್ಮಲ್ ಮಾಡ್ಬಿಡ್ಬೋದು ಬ್ಲಡ್ ಶುಗರ್ ಲೆವೆಲ್ನ. ಆಮೇಲೆ ತುಂಬಾ ಹೈ ಹೋದ್ರೆ ಇನ್ಸುಲಿನ್ ಲೆವೆಲ್ ಅಲ್ಲಿ ಇದ್ರೆ ಅದನ್ನ ಸ್ವಲ್ಪ ಟೇಪರ್ ಡೌನ್ ಮಾಡ್ತೀವಿ, ಟ್ಯಾಬ್ಲೆಟ್ ಇರುತ್ತೆ, ಅದನ್ನು ಟೇಪರ್ ಆ ಥರ ಮಾಡ್ಕೊಳ್ತಾ ಬರ್ಬೋದು. ನಮ್ಮ ಎಲ್ಲ ಸಿಸ್ಟಮ್ಸ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಈ ಥೆರಪಿ ಕ್ಲಾಸಲ್ಲಿ. ಅದರಲ್ಲೂ ಆಕ್ಯುಪ್ರೆಷರ್ ಮತ್ತೆ ನ್ಯಾಚುರಲ್ ಇದ್ರೆ ನ್ಯಾಚುರಲ್ ಆಗಿ ಸಿಗುವಂಥ ಜ್ಯೂಸ್ ಪೌಡರ್ ಇರ್ಬೋದು, ತುಳಸಿ ಪೌಡರ್ ಇರ್ಬೋದು, ಈ ರೀತಿ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಅದರಿಂದ ಯೂಸ್ ಮಾಡೋವಂಥದ್ದು. ಸಾಕಷ್ಟು ಯೋಗ ಶಿಬಿರಗಳನ್ನು ಅದ್ರ ಬಗ್ಗೆ ಶಿಬಿರ ಅಂದ್ರೆ ಇದೇ ರೀತಿ ತುಂಬಾ ಎಲ್ಲ ಕಾಯಿಲೆ ಇರೋರು ಆ ರೀತಿ ಬಂದ್ರೆ ಅವ್ರದ್ದು ಒಂದೊಂದು ಅವರು ಕಲಿಸ್ತಾರೆ, ಬನ್ನಿ 1 day ಅಥವಾ 2 days ಹೇಳ್ಕೊಡಿ ಅಂತ. ಅಂಥದ್ದು ಶಿವಮೊಗ್ಗದಲ್ಲಿ, ಭದ್ರಾವತಿಲಿ, ಅದ್ರ ಮಠ ಇತ್ತು ಭದ್ರಾವತಿಲಿ ಅಂದ್ರೆ ಅಲ್ಲಿ ಅಂದ್ರೆ ಸುಮ್ಮನೆ ಅದೇ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಬಟ್ ಜನರಲ್ ಆಗಿ ಅವರಿಗೆ ನಿಮಗೆ ಏನೇನು ಬೇಕು ಅಂತ ಹೇಳ್ಕೊಡ್ಬೋದು. ಬಟ್ ತುಂಬಾ ಜನ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೂ ಅವರು ಅಷ್ಟು ಒಂಥರ ಇಷ್ಟಪಡ್ತಾರೆ. ಸೊ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ನಾವು. ಯೋಗ ಅಂದ್ರೆ ಏನು, ಯಾಕೆ ಮಾಡಬೇಕು, ಇದು ಜಸ್ಟ್ ಜನರಲ್ ಆಗಿ ಏನೋ ಒಂದು ಎಕ್ಸರ್ಸೈಸ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಬಾಡಿ ಮೈಂಡ್ ಕೋಆರ್ಡಿನೇಷನ್ ಯಾವ ರೀತಿ ಆಗುತ್ತೆ, ಪ್ರಾಣಾಯಾಮ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್. ಅದು ನಮ್ಮ ದೇಹದಲ್ಲಿ ಪ್ರಾಣಾಯಾಮ ಯಾವ ರೀತಿ ಜಾಸ್ತಿ ಮಾಡುತ್ತೆ. ಈವನ್ ಫೇಸಲ್ ಕೂಡ ನಿಮ್ಗೊಂದು ಗ್ಲೋ ಇರುತ್ತೆ. ಆ ರೀತಿ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಸಾಮಾನ್ಯವಾಗಿ ಈಗ ಯಾವುದೇ ಒಂದು ಕಾಯಿಲೆಯನ್ನು ಗುಣಪಡಿಸ್ಬೋದಾದ್ರೆ ಅಥವಾ ನಾರ್ಮಲ್ ಸ್ಟೇಜ್ ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ? ಅದೇ ಒಂದು ಇವಾಗ ಥೈರಾಯ್ಡ್, ಹೈಪೋಥೈರಾಯ್ಡ್ ಕೇಳ್ಕೊಂಡಿದೆ. ಅದೊಂದು 20-25 ಕೇಸಸ್ ಕಂಪ್ಲೀಟ್ ನಾರ್ಮಲ್ ಇದೆ ಬರ್ತೀನಿ. ಡಿಫ್ರೆಂಟ್ ಕೇಸಸ್. ಅದರಲ್ಲಿ ಒಬ್ಬಳು ಚಿಕ್ಕವಳು 22 years ಸುಷ್ಮಾನವಳಿಗೆ. ಅವಳು ಒಂದೇ ಮಂತಲ್ಲಿ ಅವರಿಗೆ ಡಾಕ್ಟರ್ 150 mg ಟ್ಯಾಬ್ಲೆಟ್ ತಗೊಳ್ಳೇಬೇಕು ಕಂಪಲ್ಸರಿ ಅಂತ ಹೇಳಿದ್ರು. ಅಂದ್ರೆ ಲೈಫ್ ಲಾಂಗ್ ತಗೋಬೇಕು ಅಂತ. ಅವಳಿಗೆ ನಾನು ಹೇಳಿದ್ದೆ ಟೇಪರ್ ಡೌನ್ ಮಾಡಿಸಿ ಕಡಿಮೆ ಮಾಡಬೇಕು ಅಂತ. ಬಟ್ ಅವಳು ಯೋಗ ಸೇರಿದ್ದೀನಿ ಫುಲ್ ಎಲ್ಲ ಬಿಟ್ಟು ನಮ್ಗೆ ಏನು ಹೇಳಿದೀನಿ ಅದೇ ರೀತಿ ಫಾಲೋ ಮಾಡೋದು. ಮುದ್ರಾ 45 minutes ಆಗಬೇಕು ಅಂದಿದ್ರೆ ಕರೆಕ್ಟ್ ಎಕ್ಸಾಕ್ಟ್ ಟೈಮಿಂಗ್ಸ್ ನೋಡಿ ಆ ರೀತಿ ಮಾಡ್ತಾ ಬಂದು ಒಂದೇ ಮಂತಲ್ಲಿ. ಮತ್ತೆ ನೆಕ್ಸ್ಟ್ ಚೆಕಪ್ಗೆ ಹೋದಾಗ ನಾರ್ಮಲ್ ಆಗಿದೆ. ಡಾಕ್ಟರಿಗೆ ಫುಲ್ ಆಶ್ಚರ್ಯ ಇರುತ್ತೆ, ಚೆನ್ನಾಗಿದೆ ಆ ರೀತಿ. ಅಂದ್ರೆ ಸಾಮಾನ್ಯವಾಗಿ ಒಂದ್ಸತಿ ಇಂಗ್ಲಿಷ್ ಮೆಡಿಸನ್ ಏನಿದೆ ಅದು ಸ್ಟಾರ್ಟ್ ಮಾಡಿದ ತಕ್ಷಣ ಅದು ನಿಲ್ಸೋ ಹಾಗೆ ಇಲ್ಲ ಅಂತಾರೆ. ಬಟ್ ಟೇಪರ್ ಡೌನ್ ಮಾಡಿ ನಿಲ್ಲಿಸ್ಬೋದು. ಬಟ್ ತುಂಬಾ ಇಯರ್ಸ್ ತಗೊಂಡಿದ್ರೆ ಈಗ 20 years 30 years ಈಗ ಶುಗರ್ದು BP ತಗೊಳ್ತಿದ್ರೆ ಸ್ಟಾಪ್ ಮಾಡ್ಸಲ್ಲ ನಾವು. ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ 2-3 years ಆಗಿದ್ರು ಸ್ಟಾಪ್ ಮಾಡಿಸಿ ನಮ್ಮ ಮೆಥಡ್ ಅನ್ನೇ ಫಾಲೋ ಮಾಡ್ಲಿಕ್ಕೆ ಹೇಳ್ತೀವಿ. ಬಟ್ ಚೆಕಪ್ಸ್ ಎಲ್ಲ ನಮ್ಮಲ್ಲಿ ಇರೋದಿಲ್ಲಲ್ಲ. ಸೊ ಅವರು 15 days ಒಂದು ಚೆಕ್ ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಡಬೇಕು ಯಾವ ಲೆವೆಲ್ ಇದೆ, ಮತ್ತೆ ಅದಕ್ಕೆ ಮುಂದೆ ಏನ್ ಮಾಡ್ಬೋದು ಆ ರೀತಿ ಮಾಡ್ತಾ ಹೋಗ್ತಿದೆ. ಇನ್ನು ಸಾಕಷ್ಟು ಬಿರುದುಗಳು ಕೂಡ ನಿಂತಾಗಿದೆ. ಯೋಗ ನಿಧಿ ಇರ್ಬೋದು, ಯೋಗ ಭೂಷಣ, ಯೋಗ ಪ್ರವೀಣೆ, ಹೀಗೆ ಏನ್ ಹೇಳ್ತೀರಿ ಅಂತ? ಅದು ಒಂದು ನನ್ನ ಲೈಫಲ್ಲಿ ತುಂಬಾ ಒಳ್ಳೆಯ ಒಂದು ಅಚೀವ್ಮೆಂಟ್ ಅಂತ. ಅದು ಒಂದೊಂದ್ಸಲ ಈಗ ಹುಬ್ಳಿಲಿ ಕೊಟ್ಟಾಗ ಇದು ಜಗದೀಶ್ ಶೆಟ್ಟರ್ ಅವ್ರ ಕೈಲಿ ತಗೊಂಡೆ ಯೋಗ ನಿಧಿ ಅವಾರ್ಡ್. ಈ ರೀತಿ ಒಂದೊಂದು ಅವಾರ್ಡ್ ಒಬ್ಬೊಬ್ರು ಅಂದ್ರೆ ಅಲ್ಲೊಂದು ಶೋ ಕೊಡ್ಲಿಕ್ಕೆ ಹೇಳ್ತಾರೆ. ಜನ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಒಂದೊಂದು ಪೋಸ್ಟರ್ ಮಾಡಿದಾಗ ಏನೋ ಒಂದು ಅವರಿಗೆಲ್ಲ ಖುಷಿಯಾಗಿ ಅವರು ಕ್ಲಾಪ್ಸ್ ಮಾಡಿ ಒಂಥರ ಏನ್ ನಮ್ಗೆ ಇದ್ ಮಾಡ್ತಾರೆ. ಆ ಟೈಮಲ್ಲಿ ಸಿಗುವಂತ ಖುಷಿನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಏನಾಗಿದೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮುಂದೆ ಈಗ ರಾಜೇಂದ್ರ ಅಂತ ಇದ್ದಾರೆ ಗಿರಿನಗರದವರು. ಅವರು ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಅಮೃತ ಯೋಗ ಕೇಂದ್ರ ಅಂತ ಅವರೇ ಯೋಗಕ್ಕೋಸ್ಕರನೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಅವರು ನಾನು ಬೆಂಗಳೂರಿಗೆ ಬರೋ ಟೈಮಲ್ಲಿ ಅವರು ನನ್ನನ್ನು ಮೀಟ್ ಮಾಡಿದ್ರು. ಸೊ 2 years ಆಗಿತ್ತು ಅದನ್ನ ಕಟ್ಟಿ, ಬಟ್ ಹಾಗೆ ಇತ್ತು. ಸೊ ಅಲ್ಲಿ ನಾನು ಅದನ್ನ ಅಮೃತ ಯೋಗ ಕೇಂದ್ರನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ನನ್ಗಿರೋ ಆಸೆ ಅಂದ್ರೆ ನ್ಯಾಚುರೋಪತಿ ಸೆಂಟರ್ ಮಾಡ್ಬೇಕು ಅಂತ ಆಸೆ ಇದೆ. ಬಟ್ ಅದಕ್ಕೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್
ಎಕ್ಸೈಟ್ಮೆಂಟ್ ಇರುತ್ತೆ, ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಬಟ್ ನನಗೆ ಇವಾಗ ಅಟ್ ಪ್ರೆಸೆಂಟ್ ಇರೋ ಆಸೆ ಅಂದರೆ ಈ ಕಾಂಪಿಟೇಷನ್ಸ್ ಆಗಲಿ ಅವಾರ್ಡ್ಸ್ ಆಗಲಿ ಇದೆಲ್ಲದಕ್ಕಿಂತ ಎಷ್ಟು ಮ್ಯಾಕ್ಸಿಮಮ್ ನನ್ನ ಲೈಫ್ ಎಷ್ಟು ಇರುತ್ತೆ, ಒಂದು 60 to 70 ಇಯರ್ಸ್ವರೆಗೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಜನಗಳಿಗೆ ಹೀಲ್ ಮಾಡಬೇಕು. ಆ ದೇವ್ರು ನನ್ನ ಕೈಗೆ ಹೀಲಿಂಗ್ ಪವರ್ ಕೊಡಬೇಕು, ಎಲ್ಲರನ್ನೂ ಹೀಲ್ ಮಾಡೋ ಕೆಪಾಸಿಟಿ ನನಗೆ ಬರಬೇಕು ಅಂತ, ಆ ರೀತಿ ಮುಂದೆ ಬರಬೇಕು ಅಂತ ಒಂದು ಆಸೆ. ನಿಮ್ಮ ಆಸೆ ಈಡೇರಲಿ ಲತಾ ಶೇಖರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ